ದಲ್ಲಿ ಇದು ವರ್ಷಕ್ಕೊಂದೇ ಸರಿ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಇದು 117ನೇ ಪ್ರಶಸ್ತಿ ಆಗಿರುತ್ತೆ. ಅದರ ಶ್ರಮ ಶಾಂತಕುಮಾರ್ದವ್ರದ್ದು ತುಂಬ ಇದೆ. ಯಾಕೆಂದರೆ ಈ ಶ್ರೀಮಠಕ್ಕೆ 24x7 ಆ ರೀತಿ ಕರ್ತವ್ಯ ನಿರ್ವಹಿಸಿ ಈ ಶ್ರೀಮಠಕ್ಕೆ ಸುಮಾರು ಒಂದು 10 ಎಕರೆ ಜಮೀನು ಕೂಡ ಅವ್ರ ಕಡೆಯಿಂದ ಸುಮಾರು ಶ್ರಮದಿಂದ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಲಭಿಸೋದಲ್ಲ, ಅವ್ರ ಶ್ರಮ ಅಪಾರ ಇದರಿಂದ ಈ ಶ್ರೀಮಠದ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಶ್ರೀಗಳು ಅವ್ರ ಬಗ್ಗೆ ಹೊಗಳೋದಕ್ಕೆ ತುಂಬಾ ಶ್ರಮ ಇದೆ ಅವ್ರದ್ದು. ಯಾಕೆ ಅಂದರೆ ಅವರು ಇಲ್ಲೇ ವಿದ್ಯಾರ್ಥಿಯಾಗಿ ಅವರು ಆ ವಿದ್ಯಾರ್ಥಿ ಜೀವನನೂ ಕೂಡ ಅವ್ರು ನೋಡಿ, ಅವರ ಶ್ರಮ ನೋಡಿ ಅವರಿಗೆ ಆ ಒಂದು ಪ್ರಶಸ್ತಿ ಲಭಿಸಿದೆ. ಅದು ವೈಯಕ್ತಿಕ ಅಭಿಪ್ರಾಯ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಅವ್ರ ಸೇವೆ ಅಪಾರ ಇದರಿಂದ ಅವ್ರು ಗುರುತಿಸಿದ್ದಾರೆ. ಇವತ್ತು ನಾವು ಶಿವಕುಮಾರ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ನಾವು ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀವಿ. ಏಕೆಂದರೆ ನಮ್ಮ ಗೋಸಲ ಪ್ರಶಸ್ತಿ ನಮ್ಮ ತಾಲ್ಲೂಕಿನ ಶಾಂತಕುಮಾರ್ ಅವರಿಗೆ ಲಭಿಸಿದೆ. ಏಕೆಂದರೆ ಇವತ್ತು ಅವರು ಮಠದಲ್ಲಿ ಅವರ ಸೇವೆ ನೋಡಿ, ಅವರು ಸ್ವಾಮೀಜಿಗಳ ಜೊತೆ ಒಡನಾಟದಲ್ಲಿ ಇದ್ಕೊಂಡು ಪ್ರತಿಯೊಂದಕ್ಕೂ ಅವ್ರ ಸೇವೆ ಅಪಾರವಾದದ್ದು. ಜೊತೆಗೆ ಅವರು ಹಳೆ ವಿದ್ಯಾರ್ಥಿ, ಇಲ್ಲೇ ಓದಿರೋಂಥ ವ್ಯಕ್ತಿ. ಅವರು ಪ್ರತಿಯೊಂದಕ್ಕೂ ಸ್ವಾಮಿಗಳ ಸೇವೆಗಾಗಿರ್ಬೋದು, ಪ್ರತಿಯೊಂದಕ್ಕೂ ಅವರು ಮುನ್ನುಗ್ಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಅದ್ರ ಜೊತೆಗೆ ನಮ್ಮ ನೆಲಮಂಗಲ ತಾಲ್ಲೂಕು ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಯಾದ ಶಾಂತಕುಮಾರ್ ಅವ್ರಿಗೆ ಸಿಕ್ಕಿದೆ. ಎಲ್ಲರಿಗೂ ಭಾಳ ಸಂತೋಷ ಆಯಿತು. ನಾವೆಲ್ಲರೂ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಾಂತಕುಮಾರ್ ಅವ್ರಿಗೆ ಲಭಿಸಿರೋದು ನಮಗೆಲ್ರಿಗೂ ತುಂಬ ಸಂತೋಷ. ಜೊತೆಗೆ ಅವರು ತುಂಬ ಒಡನಾಟದಲ್ಲಿದ್ದಾರೆ ಬುದ್ಧಿಯವ್ರ ಜೊತೆ. ಪ್ರತಿಯೊಬ್ಬರಿಗೂ ಅವರು ಯಾರೇ ಆಗಿರ್ಬೋದು ಕಷ್ಟ ಸುಖಕ್ಕೆಲ್ಲ ಸ್ಪಂದಿಸ್ತಾರೆ. ಸೇವೆ ಜನಸೇವೆಯಲ್ಲಿ ನಿರಂತರವಾಗಿರ್ತಾರೆ. ಹಂಗಾಗಿ ಇವತ್ತು ಅವ್ರಿಗೆ ಪ್ರಶಸ್ತಿ ಸಿಕ್ಕಿರೋದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮುಂದೆ ಇನ್ನೂ ಇಂಥ ವ್ಯಕ್ತಿಗಳಿಗೆ ಮುಂದೆ ಪ್ರತಿ ವರ್ಷಕ್ಕೊಬ್ಬರಿಗೆ ಒಂದೇ ಸಿಗೋದಿದು. ಹಂಗಾಗಿ ಈ ಸರಿ ನಮ್ಮ ತಾಲ್ಲೂಕಿಗೆ ಬಂದಿದೆ, ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಮಹಾಸಭಾದಿಂದ ಎಲ್ಲ ನಮ್ಮ ಮುಖಂಡರುಗಳೆಲ್ಲರೂ ಬಂದಿದ್ದೀವಿ. ಪ್ರತಿಯೊಬ್ಬರು ನಟರಾಜಣ್ಣ ಆಗಿರ್ಬೋದು, ಈ ಮಂಜುನಾಥ್ ಅವರು, ಲೋಕೇಶ್ ಅವರು, ಕೊಟ್ರೇಶ್ ಅವರು, ಸಿದ್ದರಾಜ್ ಅವರು, ತಾಲ್ಲೂಕು ಅಧ್ಯಕ್ಷ ವೇದಾವತಿ ಮಂಜುನಾಥ್ ಅವರು, ಎಲ್ಲ ನಾವು ತುಂಬ ಜನ, ನಮ್ಮ ಬೃಂಗೇಶು, ಇನ್ನೂ ಹೆಸರುಗಳು ಇನ್ನೂ ಎಲ್ಲ ಬಂದಿದ್ದಾರೆ. ಹಂಗಾಗಿ ಎಲ್ಲರ ಹೆಸರು ಹೇಳೋಕ್ಕಾಗ್ತಾಯಿಲ್ಲ. ಪ್ರತಿಯೊಬ್ಬರು ಮಹಾಸಭಾದಿಂದ ನಾವೆಲ್ಲ ಬಂದಿದ್ದೀವಿ. ಆಮೇಲೆ ಇಡೀ ನಿಜವಾಗಿ ಇದು ಸ್ವರ್ಗ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಯೋಗ ಯಾರಿಗೂ ಸಿಗಲ್ಲ. ನಾವು ಸಿದ್ಧಗಂಗೆ ಮಠದ ಜಾತ್ರೆಗೆ ಏನೋ ಒಂದು ಸಂತೋಷ. ಹಂಗಾಗಿ ಎಲ್ಲರೂ ಇವತ್ತು ಅವ್ರಿಗೆ ಸಿಕ್ಕಿರೋದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ರಾಜಮ್ಮ ಪ್ರಕಾಶ್, ಮಹಾಸಭಾದ ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿ, ನೆಲಮಂಗಲ.